ಯುವ ಪ್ರತಿಭೆಗಳನ್ನು ಬೆಳೆಸುವ ಗುರು, ಸುಮಧುರ ಕಂಠದ ಗಾಯಕ, ಸ್ಫುರದ್ರೂಪಿ ನಾಯಕ, ಎಷ್ಟೋ ಹಾಡುಗಳಿಗೆ ಜೀವವನ್ನು ತುಂಬಿ ಕನ್ನಡ ಸಂಗೀತ ಲೋಕದಲ್ಲಿ ಮೇರು ಗಾಯಕರಾಗಿರ್ತಕ್ಕಂತಹ ಶ್ರೀ ರಾಜೇಶ್ ಕೃಷ್ಣನ್ ಅವರು ಇವತ್ತು ಅರಳಿಕಟ್ಟಿ ಶಾಲೆಯ ರಾಯಲ್ ಸ್ಕೂಲ್ಗೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಂದಿದ್ದೀರಿ ಮುದೋಳಕ್ಕೆ. ಹೌದು, ಅರಳಿಕಟ್ಟಿಯವರಿಗೂ ನಿಮಗೂ ಬಿಡಿಸಲಾರದಂತಹ ಬಂಧವಾಗಿದೆ. ಇದರ ಬಗ್ಗೆ ಹೇಳಿದಾಗ ಇಲ್ಲಿ ಅರಳಿಕಟ್ಟಿ ಫೌಂಡೇಶನ್ ಅನ್ನೋದು ಒಂದು ಕಡೆ ಆದರೆ, ನಂದು ಸಾಹೇಬ್ರದ್ದು ಒಂದು ಫ್ರೆಂಡ್ಶಿಪ್ ಇನ್ ಫೌಂಡೇಶನ್ ಇದೆ ಇಲ್ಲಿ. ಸೊ ಫಸ್ಟ್ ಮೊದಲಿಂದನೇ ನಾನು ಈ ಸಮಾರಂಭಗಳಲ್ಲಿ ಒಂದು ಭಾಗಿಯಾಗಿ ಒಂದೇ ವರ್ಷದಲ್ಲಿ 2 ಸಲ ಬಂದಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಏನು ಅಂದರೆ, ಇಲ್ಲಿ ನಡೀತಿರುವಂತಹ ಒಂದು ಡೆವಲಪ್ಮೆಂಟ್ ಏನಿದೆ ಅತ್ಯದ್ಭುತವಾಗಿದೆ. ಏಕೆಂದರೆ ತುಂಬ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಸಮಾಜ ಸೇವೆ ಆಗಿರ್ಬೋದು, ವಿದ್ಯಾದಾನ ಆಗಿರ್ಬೋದು, ಈ ರೀತಿಯಾದ ಒಳ್ಳೊಳ್ಳೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಅರಳಿಕಟ್ಟಿಯವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ದಿಸ್ ಇಸ್ ದ 4th ಇಯರ್ ಆ್ಯಂಡ್ ದಿಸ್ ಇಸ್ ಟ್ರಮೆಂಡಸ್ ಅಚೀವ್ಮೆಂಟ್. ಏನಕ್ಕೆ ಅಂದರೆ 10th 36 ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಆಫ್ ದೆಮ್ ಹ್ಯಾವ್ ಪಾಸ್ಡ್ ಇನ್ 22 ವಿತ್ ಡಿಸ್ಟಿಂಕ್ಷನ್. ಸೊ ದ್ಯಾಟ್ ಈಸ್ ಅನ್ ಅಮೇಝಿಂಗ್ ಫೀಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ರಾಯಲ್ ಸ್ಕೂಲ್ ಅಂತ ಏನು ಮಾಡಿದ್ದಾರೆ, ಹೆಸರೇ ರಾಯಲ್ ಆಗಿದೆ. ಆ್ಯಂಡ್ ಹೆಸರಲ್ಲಿ ರಾಯಲ್ಟಿ ಮಾತ್ರ ಅಲ್ಲದೆ ಆ ರಾಯಲ್ಟಿ ಎಲ್ಲ ಕಡೆನೂ ಕಾಣಿಸ್ತಿದೆ ಅಂತ ನಾನು ಕೊಡ್ತಾ ಇದ್ದೀನಿ. ಇನ್ ಟರ್ಮ್ಸ್ ಆಫ್ ದ ಫೆಸಿಲಿಟೀಸ್ ದಟ್ ಆರ್ ಹಿಯರ್, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಪ್ಲೇಗ್ರೌಂಡ್ ಇರ್ಬೋದು, ಲೈಬ್ರರಿ ಇರ್ಬೋದು, ದ ಕಂಪ್ಯೂಟರ್ ಸೆಕ್ಷನ್ ಅಂತ ಇರ್ಬೋದು, ಎಲ್ಲನೂ ಟಾಪ್ ಕ್ಲಾಸ್ ಆಗಿದೆ. ಜೊತೆಗೆ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಗ್ರಾಮೀಣ ಮಕ್ಕಳಿಗೆ ಅವರಿಗೆ ಅಭಿವೃದ್ಧಿ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಫೌಂಡೇಶನ್ ಏನು ಕೆಲಸಗಳನ್ನು ಮಾಡ್ತಾ ಇದೆ ಟುವರ್ಡ್ಸ್ ಇನ್ ದ ಫೀಲ್ಡ್ ಆಫ್ ಶಿಕ್ಷಣ, ಎಜುಕೇಷನ್ ಅನ್ನೋದು ಅದು ಶ್ಲಾಘನೀಯ. ಸೊ ಇಂತಹ ವ್ಯಕ್ತಿತ್ವದ ಜೊತೆಗೆ ನಾನು ಒಂದು ಸ್ನೇಹಿತನಾಗಿ ಆವಾಗವಾಗ ಬಂದು ಹೋಗ್ತಾ ಇರೋದು ನನಗೆ ಅದೊಂದು ಖುಷಿನ ನೀಡ್ತಾ ಇದೆ. ಸೊ ಐ ವಿಶ್ ದಿ ಅರಳಿಕಟ್ಟಿ ಫೌಂಡೇಶನ್ ಆ್ಯಂಡ್ ದ ರಾಯಲ್ ಸ್ಕೂಲ್ ಆಲ್ ದ ವೆರಿ ಬೆಸ್ಟ್. ಇದು 4ನೇ ವರ್ಷ. ಸೊ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ. ಆ್ಯಂಡ್ ಐ ಥಿಂಕ್ 4,000 ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್? 1,400 ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಸೊ ಅದೇ 14,000 ಸ್ಟೂಡೆಂಟ್ಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಸೊ ಇನ್ನೊಂದು ಏನಂತ ಹೇಳಿದರೆ, ಕೇವಲ ಈ ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಅಲ್ಲದೆ ರೂರಲ್ ಮಕ್ಕಳಿಗೆ ಬೇರೆ ಶಾಲೆಯ ಮಕ್ಕಳಿಗೂ ಕೂಡ ಇವರು ಇಲ್ಲಿ ಸಮ್ಮರ್ ಕ್ಯಾಂಪನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ನೀವು ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಸುತ್ತಾಡಿರ್ತೀರಿ, 4,000ನಲ್ಲಿ ಸಮ್ಮರ್ ಕ್ಯಾಂಪನ್ನು ನಡೆಸುವಂಥದ್ದು ಇವರ ಕಾಯಕವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೈಟೆಕ್ ಸಿಟಿಗಳಲ್ಲೆಲ್ಲ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಖಂಡಿತ ದಟ್ಸ್ ವಾಟ್. ಅದು ಇಲ್ಲಿ ಬರೀ ಒಂದು ಸ್ಯಾಚುರೇಷನ್ ಅಲ್ಲದೆ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್ ಇದೆ. ಇನ್ನು ಯಾವ ರೀತಿಯಲ್ಲಿ ಇಂಪ್ರವೈಸ್ ಮಾಡ್ಬೋದು, ಎಷ್ಟು ಎಫಿಷಿಯೆಂಟಾಗಿ ಕೆಲಸವನ್ನು ಮಾಡ್ಕೋಬೋದು. ನಾಟ್ ಜಸ್ಟ್ ಎಜುಕೇಷನ್ ಬಟ್ ಆಲ್ಸೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಾವೇನು ಕರಿತೀವಿ. ಯಾಕೆಂದರೆ ಒಂದು ವಿದ್ಯಾರ್ಥಿಗೆ ಓವರಾಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಸ್ಟಡೀಸ್ ಅಂತ ಬಂದಾಗ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ಸು, ಡ್ರೀಮ್ಸು, ಕೆಲಸಗಳು ನಡೀತಾ ಇದೆ. ಸೊ ವೆರಿ ಹ್ಯಾಪಿ ಟು ನೋ ದ್ಯಾಟ್. ಇನ್ನೊಂದು ಅರಳಿಕಟ್ಟಿ ಫೌಂಡೇಶನ್ ವತಿಯಿಂದ ಸೋಷಿಯಲ್ ಕಾಸಸ್ ಕೂಡ ಮಾಡ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಆಗಿರಬಹುದು, ಕೇರಳದಲ್ಲಿ ಭೂಕುಸಿತಗಳಾಗಿರಬಹುದು, ಅದರ ಬಗ್ಗೆ ಒಂದು ಸ್ವಲ್ಪ. ನಾನು ಇನ್ಫ್ಯಾಕ್ಟ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಫಿಲಾಂಥ್ರಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜ ಸೇವೆ ಅಂತ ನಾನು ಆವಾಗಲೇ ಅದನ್ನೇ ಹೇಳಿದೆ. ಆ ಒಂದು ಕನ್ಸರ್ನ್ ಏನಿದೆ, ಜನಗಳಿಗೆ ಒಳ್ಳೆಯದಾಗಬೇಕು ಅಂದರೆ ಒಂದು ನಿಸ್ವಾರ್ಥ ಸೇವೆ, ಇದು ಯಾವುದೇ ಥರದ ಒಂದು ಪೀಠಿಕೆಗಳ ಅವಶ್ಯಕತೆಯೇ ಇಲ್ಲ. ಐ ಥಿಂಕ್ ಇಟ್ ಈಸ್ ನ್ಯಾಚುರಲಿ ಅ ಪಾರ್ಟ್ ಆಫ್ ಅವರ ಒಂದು ವ್ಯಕ್ತಿತ್ವದ ನ್ಯಾಚುರಲ್ ಅಂಗವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಒಂದು ಪಬ್ಲಿಸಿಟಿಗೋಸ್ಕರ ಮಾಡದೆ ಆತ್ಮತೃಪ್ತಿಗೆ ಮಾಡ್ತಿರುವಂಥ ಒಂದು ಕೆಲಸ. ಅದು ಎತ್ತು ಕಾಣುತ್ತೆ ವೆನ್ ಐ ಸ್ಪೀಕ್ ಟು ಹಿಮ್. ಆ್ಯಂಡ್ ಅವರಿಗೆ ಅದೊಂದು ಹುಮ್ಮಸ್ಸಿದೆ. ಆ ಸಮಾಜ ಸೇವೆ ಅನ್ನೋದು ಅವರ ಒಂದು ರಕ್ತದಲ್ಲೇ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವರ ತಾಯಿ ಬಗ್ಗೆ ಅವ್ರು ಹೇಳಿದರು. ತುಂಬ ಹಿಂದೆ ಅವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ 100-150 ಜನಕ್ಕೆ ಮೊದಲು ಅವ್ರಿಗೆ ಊಟ ಇಟ್ಟು ಅದಾದ ಮೇಲೆ ಅವರು ಫ್ಯಾಮ್ಲಿ ಊಟ ಮಾಡ್ತಿದ್ರು ಅಂತ. ಸೊ ಆ ಒಂದು ಚಿಕ್ಕ ಜೆಸ್ಚರೇ ಎಲ್ಲನೂ ಹೇಳುತ್ತೆ. ಸೊ ಅದೇ ಬ್ಲಡ್ ಲೈನ್ ಇದೆ. ಸೊ ಅದೇ ಉದ್ದೇಶ ಇದೆ. ಸೊ ಅದೇ ಈಗ ತುಂಬಾ ಆಲ್ಮೋಸ್ಟ್ ರಾಜ್ಯದ ಮಟ್ಟಕ್ಕೆ ಈಗ ನೀವು ಹೇಳಿದ ಹಾಗೆ ಬೇರೆ ಕಾಲೇಜಸ್ಸಿಂದ, ಸ್ಕೂಲ್ಸಿಂದ ಕೂಡ ಮಕ್ಕಳನ್ನು ಕರೆದು ಸಮ್ಮರ್ ಕ್ಯಾಂಪ್ಸ್ ಮಾಡೋದು. ಇಟ್ಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಸೇಮ್ ಇಂಟೆನ್ಷನ್. ಸೊ ಹಾಗಾಗಿ ವಂಡರ್ಫುಲ್. ಸರಿ, ಇನ್ನೊಂದು ಸರಿಗಮಪ ಲಿಟಲ್ ಚಾಂಪ್ಸ್ ಈ ಸಲ ಮಾಡ್ತಾ ಇದ್ದೀರಿ. ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದ ಸೀಸನ್ಗಳೆಲ್ಲಾಗಿದೆ. ಆ ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ಭಿನ್ನವಿದೆ ಅಂತ? ಇಲ್ಲ, ಈ ಸಲ ಮಕ್ಕಳದು ಸಿಂಗಿಂಗ್ ಇಸ್ ಅ ರೇರ್ ಆರ್ಟ್. ಸೊ ಪ್ರತಿಭೆಗಳು ಪ್ರತಿ ಬಾರಿಯೂ ಸಿಗೋದು ಕಷ್ಟನೇ ಆಗುತ್ತೆ.
ಸೊ ಸಿಕ್ಕಿದ್ದ ಪ್ರತಿಭೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಟ್ಯೂನ್ ಮಾಡಿಕೊಂಡು ನಮ್ಮ ಏನೋ ಎಕ್ಸ್ಪೀರಿಯನ್ಸಸ್ಸನ್ನು ಏನಿದೆ ಅದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನು ಹೇಳ್ಕೊಂಡು ಅವ್ರನ್ನ ಬೆಳೆಸೋದು ಇಟ್ಸ್ ಆಲ್ವೇಸ್ ಅ ಪ್ಲೆಷರ್. ಒಂದೊಂದು ಲಾಸ್ಟ್ ಟೈಮ್ ಇಟ್ ವಾಸ್ ಸೀನಿಯರ್ಸ್, ಅಂದರೆ ಬೇರೆ ಏಜ್ ಗ್ರೂಪ್ ಇತ್ತು, ಈ ಸಲ ಮಕ್ಕಳದಿದೆ. ವೆರಿ ಹ್ಯಾಪಿ. ಸರ್, ಇನ್ನೊಂದು ತಾವು ಗಾಯಕರ ಜೊತೆಗೆ ನಾಯಕರಾಗುವಂಥ ಎಲ್ಲ ಲಕ್ಷಣಗಳಿದೆ, ಅಷ್ಟೊಂದು ಚೆನ್ನಾಗಿದ್ದೀರಿ, ಸುಂದರವಾಗಿದ್ದೀರಿ, ಯಾಕೆ ಸಿನಿಮಾ ರಂಗದಲ್ಲಿ ಸ್ವಲ್ಪ ದೂರ ಇದ್ದೀರಿ ಅಂತೇಳಿ, ಜಸ್ಟ್ ಸಿಂಗರ್ ಆಗಿದ್ದೀರಲ್ಲ? ಅದೇ ಆ ಥರದ್ದು ಏನಿಲ್ಲ, ಅದು ಗಾಳಿಪಟ ಬಂತು ಮಾಡಿದೆ ಅಷ್ಟೇ. ಜಸ್ಟ್ ಹ್ಯಾಪಿ ಸಿಂಗಿಂಗ್. ಓಕೆ, ಇದಿಷ್ಟು ರಾಜೇಶ್ ಕೃಷ್ಣನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.